ನಟ ಅಲ್ಲು ಅರ್ಜುನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ತೆಲುಗು ನಟ ಅಲ್ಲು ಅರ್ಜುನ್ಗೆ ಎದುರಾಯಿತು ಬಿಗ್ ಶಾಕ್. ಅಲ್ಲು ಅರ್ಜುನ್ಗೆ 14 ದಿನಗಳ ಕಾಲ ಬಂಧನ ಅಂತ ಹೇಳಲಾಗ್ತಾ ಇದೆ. ಪುಷ್ಪ 2 ಚಿತ್ರದ ನಟ ಅಲ್ಲು ಅರ್ಜುನ್ ಇದೀಗ ಇಡೀ ಭಾರತೀಯ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ. ನಟ ಅಲ್ಲು ಅರ್ಜುನ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. 14 ದಿನಗಳ ಕಾಲ ಬಂಧನ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಅಲ್ಲು ಅರ್ಜುನ್ ಇದೀಗ ಜೈಲು ಪಾಲಾಗಲಿದ್ದಾರೆ. ತೆಲುಗು ನಟ ಅಲ್ಲು ಅರ್ಜುನ್ಗೆ ಬಿಗ್ ಶಾಕ್. 14 ದಿನಗಳ ಕಾಲ ಬಂಧನ, ಜೈಲು ಪಾಲಾದ ತೆಲುಗು ನಟ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ನಾಂಪಲ್ಲಿ ಕೋರ್ಟ್ನಲ್ಲಿ ಅವ್ರನ್ನ ಹಾಜರುಪಡಿಸಿ ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಕೊಟ್ಟಿದೆ. ಬಂಧಿತ ನಟ ಅಲ್ಲು ಅರ್ಜುನ್ಗೆ ನ್ಯಾಯಾಂಗ ಬಂಧನ. ಒಬ್ಬ ಮಹಿಳೆಯ ನಿಧನದ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಇದು ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳಿಗೆ ಆಘಾತವನ್ನು ಕೂಡ ತಂದಿತ್ತು. ಪುಷ್ಪ 2 ಡಿಸೆಂಬರ್ 5ರಂದು ಬಿಡುಗಡೆ ಆಗಿತ್ತು. ಅದಕ್ಕೆ ಹಿಂದಿನ ದಿನ ಡಿಸೆಂಬರ್ 4ರಂದು ತೆಲಂಗಾಣ, ಆಂಧ್ರ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ವಿಶೇಷ ಶೋಗಳನ್ನು ಆಯೋಜಿಸಲಾಗಿತ್ತು. ಆದರೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿಯೂ ಸಹ ಬೆನಿಫಿಟ್ ಶೋ ಅನ್ನು ಆಯೋಜನೆ ಮಾಡಿದ್ರು. ಈ ಶೋಗೆ ಅಲ್ಲು ಅರ್ಜುನ್ ಆಗಮಿಸಿದ್ರು. ಈ ವೇಳೆ ಅಲ್ಲು ಅರ್ಜುನನ್ನ ಕಾಣಲು ಭಾರೀ ಸಂಖ್ಯೆಯ ಜನ ಕೂಡ ಒಮ್ಮೆಗೆ ಮುಗಿಬಿದ್ದಿದ್ರು. ಈ ವೇಳೆ ಕಾಲ್ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿರ್ತಾರೆ. ಅವರ ಪುತ್ರ ಶ್ರೀತೇಜ್ ತೀವ್ರವಾಗಿ ಗಾಯಗೊಂಡಿರ್ತಾರೆ. ನಿಧನ ಹೊಂದಿದಂತ ರೇವತಿಯವರ ಪತಿ ಭಾಸ್ಕರ್ ಡಿಸೆಂಬರ್ 5ರಂದು ಸಂಧ್ಯಾ ಥಿಯೇಟರ್ ಮಾಲೀಕರು ಮತ್ತು ಸಿಬ್ಬಂದಿಗಳ ಮೇಲೆ ಹಾಗೂ ಅಲ್ಲು ಅರ್ಜುನ್ ಹಾಗೂ ಅವರ ಭದ್ರತಾ ಸಿಬ್ಬಂದಿಗಳ ವಿರುದ್ಧ ದೂರನ್ನು ದಾಖಲಿಸಿರ್ತಾರೆ. ದೂರು ಆಧರಿಸಿ ಈಗಾಗಲೇ ಸಂಧ್ಯಾ ಚಿತ್ರಮಂದಿರದ ಮಾಲೀಕರು, ಮ್ಯಾನೇಜರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲು ಅರ್ಜುನ್ 2 ಬಾಡಿಗಾರ್ಡ್ಗಳನ್ನು ಕೂಡ ಬಂಧಿಸಿದ್ರು. ಈಗ ಅಲ್ಲು ಅರ್ಜುನ್ ಅವರನ್ನು ಕೂಡ ಬಂಧಿಸಲಾಗಿದೆ. ಬಂಧಿಸಿ ಈಗ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗಿತ್ತು. ನಾಂಪಲ್ಲಿ ಕೋರ್ಟ್ಗೆ. ನಾಂಪಲ್ಲಿ ಕೋರ್ಟಿಂದ ಈಗ ಆದೇಶ ಹೊರಬಿದ್ದಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ ಅಲ್ಲು ಅರ್ಜುನ್ ಅವರನ್ನು.